ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಿನ್ನೆ ಕರ್ಟನ್ಸು ಎಲ್ಲನೂ ಚೇಂಜ್ ಮಾಡ್ದು ತುಂಬ ಕೆಲಸ ಆಗ್ಬಿಟ್ಟಿತ್ತು. ನಿನ್ನೆ ಈ ಕ್ರಿಸ್ಮಸ್ ಹಬ್ಬ ಬಂದ್ರೇ ನಮಗೆ ತುಂಬ ಕೆಲಸ ಇರುತ್ತೆ. ಅದರಿಂದ ಏನಾಯಿತು, ಎಲ್ಲ ಕ್ಲೀನ್ ಮಾಡೋದ್ನಲ್ವ. ಇವತ್ತು ಯಾವ ರೀತಿ ಇರುತ್ತೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್. ಅದನ್ನೆಲ್ಲ ಕ್ಲೀನ್ ಮಾಡಬೇಕು, ಅದನ್ನು ತೋರಿಸ್ತೀನಿ ಬನ್ನಿ. ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ರು. ಈಗ ಇಲ್ಲಿ ನೋಡಿ, ನಿನ್ನೆ ಸ್ವಲ್ಪ ಬೇಡದೇ ಇರೋ ಫ್ಲವರ್ಸ್ನೆಲ್ಲ ತೆಗಿತಾ ಇದ್ದೆ. ತುಂಬ ಡೆಕೋರೇಷನ್ ಐಟಮ್ಸ್ ಇದೆ ಅಂದ್ಬಿಟ್ಟು ತೆಗಿಯೋದಾ ಅಂತ ಸುಮಾರು ತೆಗೆದು ಇದರೊಳಗೆ ಹಾಕ್ತಾಯಿದ್ದೀನಿ. ಒಬ್ರೊಬ್ರಿಗೆ ಇಷ್ಟ ಆಗುತ್ತೆ, ಒಬ್ರೊಬ್ರಿಗೆ ಇಷ್ಟ ಆಗೋಲ್ಲ. ಸರಿ, ನನಗೆ ಸ್ವಲ್ಪ ಜಾಸ್ತಿ ಕಾಣಿಸ್ತಿತ್ತು. ನನಗೆ ಸ್ವಲ್ಪ ಚೇಂಜಸ್ಸು ನೋಡ್ತಾ ಇರ್ತೀನಿ ಯಾವಾಗಲೂ. ಮನೇಲಿ ಬೇರೆ ಬೇರೆ ಥರ ಡೆಕೋರೇಷನ್ ಐಟಮ್ಸ್ನ ಇಟ್ಬಿಟ್ಟು ಅಂತ ಇಷ್ಟ, ಒಂದೇ ಥರ ನೋಡೋಕ್ಕೆ ಇಷ್ಟಪಡಲ್ಲ. ಅದರಿಂದ ಏನು ಮಾಡ್ತೀನಿ, ಇದನ್ನು ಒಂದು ಸುಮಾರು ಸಾಮಾನು ತೆಗೆದು ಇದರಲ್ಲಿ ಹಾಕ್ಬಿಟ್ಟೆ. ಫ್ಲವರ್ಸ್ನೆಲ್ಲ ನೋಡಿ, ಫ್ಲವರ್ಸ್ನೆಲ್ಲ ತೆಗೆದಾಕ್ಬಿಟ್ಟೆ. ಅದರಿಂದ ಈಗ ಮನೆ ಯಾವ ರೀತಿ ಆಗಿದೆ ಅಂದರೆ, ನೋಡಿ ದಿವಾನ್ ಕಟ್ ಈ ಥರ ಇದೆಯಾ. ನೋಡಿ ಬಟ್ಟೆ, ಇದು ಒಗ್ದಿರೋ ಬಟ್ಟೆ, ಇದನ್ನೆಲ್ಲ ಮರ್ಚಬೇಕು. ಆಮೇಲೆ ನೋಡಿ ಡೈನಿಂಗ್ ಟೇಬಲು ಇದಾಯ್ತಾ. ಸೋಫಾ ನೋಡಿ ಯಾವ ರೀತಿ ಆಗಿದೆ, ಎಲ್ಲ ಎಳ್ದಾಕ್ಬಿಟ್ಟು ಮಕ್ಕಳು ಅಲ್ಲೆಲ್ಲ ಇಟ್ಬಿಟ್ಟು ಹೋದ್ರು. ನೋಡಿ, ಈಗ ಕಿಚನ್ ತೋರಿಸ್ತೀನಿ ಫಸ್ಟು. ನೋಡಿ ಕಿಚನ್ನು ಎಷ್ಟೊಂದು ಮೆಸ್ಸಿಯಾಗಿದೆ, ಪಾತ್ರೆ ಕ್ಲೀನ್ ಮಾಡಿಲ್ಲ. ಆಮೇಲೆ ಇಲ್ಲಿ ನೋಡಿ ಆಯ್ತಾ, ಇದು ನೋಡಿ ಕರ್ಟನ್ಸ್ ಎಲ್ಲ ಒಗ್ದೆ ನಿನ್ನೆ ಚೇಂಜ್ ಮಾಡೋದ್ನಲ್ವಾ, ಅದು ಒಗ್ದಿರೋ ಕರ್ಟನ್ಸು, ಸಾಕ್ಸು, ಯೂನಿಫಾರ್ಮು ಎಲ್ಲ ಜೊತೆಗೆ ತಂದುಬಿಟ್ಟಿದ್ರು ಅಂದ್ಬಿಟ್ಟು ಹುಡ್ಕಕ್ಕೆ ಹೋಗಿ ಎಲ್ಲನೂ ಇದ್ರ ಮೇಲೆ ಚೆಲ್ಬಿಟ್ಟು ಹೋಗ್ಬಿಟ್ಟವ್ರೆ. ಆಮೇಲೆ ರಿಯಾ ಬಂದು ಓಲೆ ಹುಡುಕ್ತಾ ಇದ್ಲು, ಆ ಓಲೆ ಸಿಗಲಿಲ್ಲ ಅಂದ್ಬಿಟ್ಟು ಅದನ್ನೆಲ್ಲ ತೆಗ್ದು ಆಚೆ ಇಟ್ಬಿಟ್ಟವಳೆ. ಇದಾದಮೇಲೆ ಇದೆಲ್ಲ ಬಂದು ಕ್ರಿಸ್ಮಸ್ ಟ್ರೀ, ಅದು ಕ್ರಿಸ್ಮಸ್ ಸೆಟ್ಟು. ಅದನ್ನೆಲ್ಲ ಮೇಲಿಂದ ನೋಡಿ, ಮೇಲಿಂದ ಕೆಳಗಡೆ ಇಳಿಸ್ಕೊಟ್ಬಿಟ್ಟು ಹೋಗೋರೆ. ಸ್ಟ್ಯಾಂಡ್ ಇಲ್ಲ, ಸ್ಟ್ಯಾಂಡು ನಮ್ಮ ಹತ್ರ ಈ ಮೇಲೆ ಎತ್ತಕ್ಕೆಲ್ಲ ಸ್ಟ್ಯಾಂಡ್ ಇಲ್ಲ. ಇದು ಲ್ಯಾಡರ್ ಅಂತಾರಲ್ಲ, ಅದಿಲ್ಲ ನಮ್ಮ ಹತ್ರ. ಇದ್ದಿದ್ದು ನಮ್ಮ ತಂಗಿ ಎತ್ಕೊಂಡು ಹೋಗೋಳೆ, ಅವ್ರದ್ದೇ ಅದು ನಾವು ಇಸ್ಕೊಂಡಿದ್ದು ಸ್ವಲ್ಪ ಹೊತ್ತಿಗೆ. ಈಗ ಕೊಟ್ಬಿಟ್ಟವ್ರೆ, ಈಗ ಅವರು ಡೆಕೋರೇಷನ್ ಮಾಡಬೇಕಲ್ಲ, ಅದಕ್ಕೋಸ್ಕರ. ಸರಿ, ಏನು ಮಾಡೋದು ಅಂದ್ಬಿಟ್ಟು ಚೇರ್ ಹಾಕೊಂಡೆ ಮೇಲೆ ಹತ್ಬಿಟ್ಟು ಅವನ್ನೆಲ್ಲ ಇಳಿಸಿದ್ರು, ಕ್ರಿಸ್ಮಸ್ ಸೆಟ್ಟೆಲ್ಲ ಇಳಿಸಿದ್ರು. ಈಗ ಅದಕ್ಕೆ ಮನೆ ಎಲ್ಲ ಸರಿ ಮಾಡಬೇಕು, ಕ್ರಾಫ್ಟ್ ವರ್ಕ್ ಮಾಡಬೇಕು, ತುಂಬ ಕೆಲಸ ಇದೆ ಫ್ರೆಂಡ್ಸ್. ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಯಾವ ರೀತಿ ಇರುತ್ತೆ ಅಂತ ಮನೆ, ಇದನ್ನೆಲ್ಲ ಒಂದೊಂದಾಗಿ ಕ್ಲೀನ್ ಮಾಡ್ಕೊಂಡು ಬರ್ತೀನಿ. ಆ ವಿಡಿಯೋನೇ ಇದರಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಆಮೇಲೆ ನೋಡಿ, ಬಟ್ಟೆ ಎಲ್ಲ ಮಡಿಸ್ಬೇಕು. ಬಟ್ಟೆ ಕರ್ಟನ್ಸು ಎಲ್ಲ ಐತೆ, ಅದನ್ನೆಲ್ಲ ಮಡಿಸಿ ಎಲ್ಲೆಲ್ಲಿ ಇಡಬೇಕು ಅಲ್ಲೆಲ್ಲಿ ಇಡಬೇಕು. ಬಟ್ಟೆ ಅಂತೂ ಮುಗಿಯೋದೇ ಇಲ್ಲ, ಎಷ್ಟು ಮಡಿಸ್ತಾ ಇದ್ರು ಕಡಿಮೆನೇ ಆಗಲ್ಲ. ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಈ ವಿಡಿಯೋದಲ್ಲಿ ಹಾಕ್ತಾಯಿದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿದೆ ಯಾರು ಇದುವರೆಗೂ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ನನಗೂ ಒಂದು ಮೋಟಿವೇಶನ್ ಸಿಕ್ತಂಗೆ ಆಗುತ್ತೆ. ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿದ್ಮೇಲೆ ಒಂದು 3-4 ಜನ ಮಾಡ್ಕೊಂಡ್ರಿ, ಅವ್ರಿಗೆ ತುಂಬ ಧನ್ಯವಾದ, ತುಂಬ ಥ್ಯಾಂಕ್ ಯು ಸೊ ಮಚ್. ದಯವಿಟ್ಟು ನಾನು ಮುಂದುವರಿಬೇಕು ಅಂದರೆ ದಯವಿಟ್ಟು ನಿಮ್ಮ ಪ್ರೋತ್ಸಾಹ ಬೇಕು ನನಗೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಮಿಸ್ಟೇಕ್ ಏನಾದರೂ ಮಾಡಿದರೆ ನಾನು ಕಮೆಂಟಲ್ಲಿ ತಿಳಿಸಿ, ನಾನು ಅದನ್ನು ಸರಿ ಮಾಡ್ಕೋತೀನಿ. ಅದೇ ರೀತಿ ಈಗ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟು ಫ್ರೆಂಡ್ಸ್, ಬಟ್ಟೆನೆಲ್ಲ ಮಡ್ಚೋದನ್ನ ಒಂದು ಕಡೆಗೆ ಇಟ್ಬಿಟ್ಟು ಇನ್ನೂ ಸ್ವಲ್ಪ ಐಟಮ್ಸ್ನೆಲ್ಲ ಈಗ ನಿಮ್ಮ ಜೊತೆ ಮಾತಾಡ್ತಾ ಇದ್ನಲ್ವ, ಆಗಲೇ ನೋಡ್ತಾ ಇದ್ದೆ. ಇನ್ನೊಂದು ಐಟಮ್ನ ಸ್ವಲ್ಪ ತೆಗ್ದ್ಬಿಡೋದ ಅಂತ ತೆಗಿತಾ ಇದ್ದೆ. ಬುದ್ಧದು ಸ್ಟ್ಯಾಚು ಪೇಪರ್ಸು ಸ್ಟಿಕ್ಕರ್ ಇತ್ತಲ್ವ, ಅದನ್ನು ಕೂಡ ಸ್ಟಿಕ್ ಮಾಡಿದ್ದೆ. ಅವತ್ತು ಕ್ರಿಸ್ಮಸ್ಸು ಕ್ಯಾರಲ್ಸ್ ಅಂತ ಬಂದಿದ್ರಲ್ಲ, ಅವರು ಸಿಸ್ಟರ್ಸು ಸುತ್ತ ನೋಡ್ತಾಯಿದ್ರು. ನನಗೆ ಎಲ್ಲಿ ಬೈತಾರೋ ಅಂದ್ಕೊಂಡಿದ್ದೆ. ಇದು ಬುದ್ಧದೆಲ್ಲ ಹಾಕ್ಬಾರ್ದು ಅಂತಾರೆ, ಅದರಿಂದ ಏನಾರ ಹೇಳ್ತಾರೇನೋ ಅಂದ್ಕೊಂಡೆ. ನೋಡಿದ್ರೆ ಏನೂ ಹೇಳಲಿಲ್ಲ, ಹೋಗ್ಬಿಟ್ರು. ಆಮೇಲೆ ನಾನೇನು ಮಾಡಿದೆ, ಸರಿ ತುಂಬ ದಿನದಿಂದ ಇದೆಯಲ್ಲ, ಇದನ್ನು ತೆಗಿಯೋದ ಅಂತ ತೆಗಿತಾ ಇದ್ದೀನಿ. ಅದು ಸ್ಟಿಕ್ಕರು ನಾನು ರಿಮೂವ್ ಮಾಡ್ದೇ ಸ್ಟಿಕ್ ಮಾಡಿದ್ದೆ, ಅದರಿಂದನೇ ಈಸಿಯಾಗಿ ಬರ್ತಾಯಿದೆ. ಯಾಕಂದರೆ ಸ್ಟಿಕ್ ಮಾಡಿಬಿಟ್ರೆ ಗೋಡೆ ಕಿತ್ಕೊಂಡು ಬಂದುಬಿಟ್ರೆ ಕಷ್ಟ ಅಂತ. ಯಾಕಂದರೆ ಅವತ್ತೇ ಒಂದಿನ ನಮ್ಮ ಓನರ್ ಬಂದಿದ್ರಲ್ವಾ, ಟ್ಯಾಪ್ ಸರಿಗಿಲ್ಲ ಅಂತ ಹೇಳಿದ್ಕೆ ಅದನ್ನು ಬಿಟ್ಬಿಟ್ಟು ಪೇಂಟ್ಗೆಲ್ಲ ನೀವು ಈ ಥರ ಸ್ಟಿಕ್ ಮಾಡಿರೋದ್ರಿಂದ ಹಾಕ್ಬಿಟ್ಟವ್ರೆ ಅಗ್ರಿಮೆಂಟಲ್ಲೇ 15,000 ಅಂತ. ಆದರೂ ಕೂಡ ಆಸೆ ಅಪ್ಪನಿಗೆ ತುಂಬ ಜಾಸ್ತಿ. 5 ಬಿಲ್ಡಿಂಗ್ ಮಾಡಿದರೂ ಕೂಡ ಇನ್ನೂ ಬಾಡಿಗೆಯವ್ರ ಹತ್ರ ಇನ್ನೂ ಏನೇನು ಇಸ್ಕೋಬೇಕು ದುಡ್ಡು, ಯಾವುದನ್ನ ಕರಗಿಸೋದ ಅಂತ ನೋಡ್ತಾನೆ ಇರ್ತಾರೆ ಅವರು ಯಾವಾಗಲೂ ಅಷ್ಟೇ. ಆದರೆ ಒಂಚೂರು ಜಗ್ಗಲ್ಲ ಫ್ರೆಂಡ್ಸ್, ಏನಾದರೂ ಒಂದು ಕೇಳಿದ್ರೆ ಮಾಡಿಕೊಡೋದೇ ಇಲ್ಲ. ನೋಡಿ, ಇದೆಲ್ಲ ಕ್ರಾಫ್ಟ್ ವರ್ಕು ಕೈಯಲ್ಲೇ ಮಾಡಿರೋದು, ಇದನ್ನೆಲ್ಲ ತೆಗೆದ್ಬಿಟ್ಟೆ. ಅದಕ್ಕೆ ಸುತ್ತ ನೋಡ್ಬಿಟ್ಟು ನಮ್ಮ ಮನೇನ ನಿಂತ್ಕೊಂಡು
ಅಯ್ಯೋ ನೀವೇ ಈ ಥರ ಮಾಡ್ಬಿಟ್ಟು ಹೊಟ್ಟೋಗ್ಬಿಡ್ತೀರಾ, ನಮಗೆ 30,000 ಆಯ್ತದೋ 50,000 ಆಯ್ತದೋ ಅಂತಾರೆ. ನಾನು 4 ಮನೆ ದಾಟ್ಬಿಟ್ಟು ಬಂದಿದ್ದೀನಿ, ಪೇಂಟ್ ತೆಗೆದು ಒಡಿಸ್ಬಿಟ್ಟು ಆ ಥರನೂ ನನಗೆ ಎಕ್ಸ್ಪೀರಿಯೆನ್ಸ್ ಇದೆ. ಪೇಂಟ್ಗೆ ಫುಲ್ ದುಡ್ಡು ಕೊಟ್ಟು ಪೇಂಟ್ನವ್ರು ಇಟ್ಟು ಆ ಥರ ಕೂಡ ಮಾಡಿದ್ದೀನಿ. ಏನು ಒಂದು 5,000 6,000 7,000 ಇಷ್ಟೇ ಆಗೋದು. ಫುಲ್ಲು ನಾವೇ ಒಪ್ಕೊಂಡು ಮಾಡಿದ್ರು, ಆಮೇಲೆ ಅವ್ರಿಗೆ ವಹಿಸಿದ್ರು, ಅಷ್ಟೇ ತಗೊಳ್ಳೋದವರು. ಒಂದೊಂದು ಮನೇಲಿ 5,000ದಲ್ಲೇ ಮುಗಿಸಿದ್ದೀವಿ ಡಬಲ್ ಬೆಡ್ರೂಮ್ ಅಂದರೆ. ಆದರೆ ಇವ್ರು ಹಾಕಿರೋದು ಎಷ್ಟು ಗೊತ್ತಾ, ಬಂದ ತಕ್ಷಣ 15,000 ರೂಪಾಯಿ ಹಾಕವ್ರೆ ಈ ಮನೆಗೆ. ಆದರೂ ಕೂಡ ದುರಾಸೆ ಜಾಸ್ತಿ ಓನರ್ಗೆ. 50,000 ರೂಪಾಯಿ 60,000 ರೂಪಾಯಿ ಆಯ್ತದೆ, ಇಲ್ಲ 30,000 ರೂಪಾಯಿ ಆಯ್ತದೆ ಅಂತ ಹೇಳ್ತಾವ್ರೆ. ಆವಾಗಲೇ ನಾನು ಹೇಳಿದ್ದು, ನೀವು ಬಂದಿದ್ದು ಟ್ಯಾಪ್ ಸರಿ ಮಾಡೋಕ್ಕೆ, ಮಾಡ್ತೀರಾ ಇಲ್ವಾ ಅಂತ ಹೇಳ್ಬೇಕು. ಅದು ಬಿಟ್ಬಿಟ್ಟು ಪೇಂಟ್ ಯಾಕೆ ಈಗ ಮಾತಾಡ್ತಾ ಇದ್ದೀರಾ ಅಂತ ನಾನು ಕೇಳ್ತಾ ಇದ್ದೆ. ಅದರಿಂದ ಅಯ್ಯೋ ಈ ಥರ ಸ್ಟಿಕ್ ಮಾಡ್ಕೊಂಡಿರೋದ್ರಿಂದ. ಆದರೆ ನಾನು 4 ಮನೇಲಿ ಇದ್ನಲ್ಲ, 4 ಮನೆಯವರು ಕೂಡ ನಾನು ಖಾಲಿ ಮಾಡಬೇಕು ಅಂದಾಗ ಎಲ್ಲರಿಗೂ ಇಷ್ಟ ಇರಲಿಲ್ಲ. ಖಾಲಿ ಮಾಡಬೇಡಿ, ಆಗ ಮಕ್ಕಳು ಬೇರೆ ಇರಲಿಲ್ಲ. ಫಸ್ಟು ನನಗೆ ಇಬ್ಬರೇ ಇರೋದಲ್ವ, ಸೈಲೆಂಟಾಗಿರೋದು. ಅವರು ಚೆನ್ನಾಗಿ ಇಟ್ಕೊಂಡಿದ್ದೀರಾ ನೀವು ಮನೆ, ಖಾಲಿ ಮಾಡಬೇಡಿ ಎಲ್ಲ ಮನೇಲೂ ಹಂಗೆ ಹೇಳ್ತಾ ಇದ್ದಿದ್ದು ನನಗೆ. ಆದರೆ ಲೀಸಲ್ಲಿದ್ದವರು ಬಾಡಿಗೆ ಕೊಟ್ಬಿಡೋರು, ಇಲ್ಲ ಬಾಡಿಗೆಯಲ್ಲಿದ್ದಾಗ ಜಾಸ್ತಿ ಮಾಡೋರು ಬಿಲ್ನ. ಅದರಿಂದನೇ ಖಾಲಿ ಮಾಡಿಬಿಡ್ತಾ ಇದ್ದೆ ನಾನು. ನೋಡಿದ್ರೆ ಅವರು ಇರು ಅನ್ನೋರು. ಈ ಪ್ರೆಗ್ನೆನ್ಸಿ ಟೈಮಲ್ಲಿ ರಿಯಾ ಇದ್ಲು ನೋಡಿ, ಆಗ ರಿಯಾಗೆ ಡೆಲಿವರಿಗೆ 1 ತಿಂಗಳಿದೆ, ಇದೊಂದು ತಿಂಗಳು ಕೊಡಿ ಅಂತ ಕೇಳಿದ್ಕೆ, ಇಲ್ಲ ನಮಗೆ ಸಾಲಗಳೆಲ್ಲ ಆಯ್ತಲ್ಲಮ್ಮ, ಇರಿ ನಿಮಗೆ ಬೇಡ ಅಂತ ಇಲ್ಲ, ಆದರೆ ಬಾಡಿಗೆ 8,000 ರೂಪಾಯಿ ಮಾಡಿಬಿಡ್ತೀವಿ ಅಂತ ಹೇಳಿದ್ರು. ಲೀಸಲ್ಲಿದ್ದೋ ದಿಢೀರಂತ 5 ಲಕ್ಷ ರಿಟರ್ನ್ ಕೊಡ್ತೀವಿ, 8,000 ರೂಪಾಯಿ ಬಾಡಿಗೆ ಕೊಡು ಅಂದರೆ ಯಾರು ಕೊಡ್ತಾರೆ? ನಾವು ಬಾಡಿಗೆ ಕಟ್ಟೋಕ್ಕಾಗಲ್ಲ ಅಂತಲೇ ಲೀಸ್ಗೆ ಹೋಗೋದು. ಅವ್ರು ನೋಡಿದ್ರೆ ಅಷ್ಟೊಂದು ಕೇಳಿದ್ರು ಅಂದ್ಬಿಟ್ಟೆ. ನಾನು ಎಷ್ಟೊಂದು ರಿಕ್ವೆಸ್ಟ್ ಮಾಡಿದೆ, ಇನ್ನೊಂದು ವರ್ಷಕ್ಕೆ ಕೊಡಿ ಆಂಟಿ ಅಂತ ಕೇಳಿದ್ರು, ಕೊಡಲೇ ಇಲ್ಲ ಹಳೆ ಮನೇಲಿ. ಆದ್ದರಿಂದ ನಾವಿರೋಕ್ಕಾಗುತ್ತಾ ಹೇಳಿ? ಅವರು ನಾನು ಖಾಲಿ ಮಾಡ್ತಾಯಿದ್ದೀನಿ, ಆದರೂ ಕೂಡ ಅಯ್ಯೋ ಎಷ್ಟು ಒಂದು ತೊಂದರೆನೂ ಇರಲಿಲ್ಲ ನಿಮ್ಮಿಂದ, ನಮಗೆ ಮನೇನೂ ಚೆನ್ನಾಗಿಟ್ಕೋತೀಯಮ್ಮ ಅಂತ ಹೇಳೋರು. ಈ ಓನರ್ ಈಗಿದ್ದೀನಲ್ಲ ಈ ಮನೆ ಓನರೇನೆ ಒಂದು 10 ಸರಿ ಹೇಳ್ತಾ ಇರ್ತಾರೆ, ಏನಾರು ಒಂದು ಮಾಡಿಕೊಡು ಅಂದರೆ ಸಾಕು, ಖಾಲಿ ಮಾಡಿಬಿಡಿ. ಅಲ್ಲ ಅಗ್ರಿಮೆಂಟು ಇಸ್ಕೋಬೇಕಾದ್ರೆ, ದುಡ್ಡು ಇಸ್ಕೋಬೇಕಾದ್ರೆ ಏನು ಹೇಳಲ್ಲ, 2 ಜೋಬಲ್ಲೂ ದುಡ್ಡು ಹಾಕ್ಕೊಂಡು ಪ್ಯಾಕೆಟಲ್ಲಿ ಹಾಕೋತಾ ಇರ್ತಾರೆ ದುಡ್ಡು ಕೊಟ್ಟ ತಕ್ಷಣ. ಆದರೆ ಏನಾದರೂ ಒಂದು ಮಾಡಿಕೊಡು ಅಂದರೆ ತಪ್ಸ್ಕೊಂಡು ಹೋಗೋದಲ್ಲೇ ಕಾಲ ಕಳೀತಾರೆ. ಈ ಥರ ಎಲ್ಲ ಮಾಡ್ತಾರೆ ಫ್ರೆಂಡ್ಸ್. ಅದರಿಂದ ಏನು ಮಾಡಿದೆ, ಏನಾರ ಹೇಳ್ಕೊಳ್ಳಿ ಬಿಡು ಅಂದ್ಬಿಟ್ಟು ನಾನು ಕ್ಲೀನಿಂಗ್ ಮಾಡಿದ್ನಲ್ವ ಮೇಲೆ ಗೋಡೆಯಲ್ಲಿ, ಅದನ್ನೆಲ್ಲ ಸುಮಾರು ತೆಗ್ದ್ಬಿಟ್ಟು ಈಗ ಮನೆಯೆಲ್ಲ ಕ್ಲೀನಾಗಿ ಎಲ್ಲನೂ ಕ್ಲೀನ್ ಮಾಡಿ ಪಾತ್ರೆನೆಲ್ಲ ಒಂದು ಕಡೆ ಹಾಕೋತಾ ಇದ್ದೀನಿ. ಅಲ್ಲಿ ಬಟ್ಟೆ ಎಲ್ಲ ತಗೊಂಡೋಗಿ ಒಂದು ಚಾಪೆ ಮೇಲೆ ಎಲ್ಲ ಕಡೆ ಇದ್ದಿದ್ದು ರೂಮಲ್ಲಿ ಅಲ್ಲೆಲ್ಲ ಇತ್ತು ಸ್ವಲ್ಪ ಬಟ್ಟೆ ಮಡ್ಚೋದು ಎಲ್ಲನೂ ಒಂದೇ ಕಡೆ ಚಾಪೆಲಿ ಹಾಕ್ಬಿಟ್ಟು, ಈಗ ಫಸ್ಟು ಕಿಚನೆಲ್ಲ ಕ್ಲೀನ್ ಮಾಡಿಬಿಡೋದ, ಆಮೇಲೆ ಬೇಕಾದರೆ ಬಟ್ಟೆ ಮಡ್ಚ್ಕೊಂಡು ಕೂತ್ಕೊಳ್ಳೋದ ಅಂದ್ಬಿಟ್ಟು ಬಟ್ಟೆ ಒಂದು ಕಡೆಗೆ ಹಾಕ್ಬಿಟ್ಟು ಪಾತ್ರೆ ತೊಳೆಯೋಕ್ಕೆ ಬಂದೆ ಫ್ರೆಂಡ್ಸ್. ಇದನ್ನೆಲ್ಲ ತೊಳೆದ ಮೇಲೇ ಬಟ್ಟೆ ಮಡ್ಚೋಕೆ ಹೋಗ್ತೀನಿ. ಅದಾದಮೇಲೆ ಪೂಜೆ ಕೂಡ ಮಾಡಬೇಕು, ಬಾಗಿಲಿಗೆ ರಂಗೋಲಿ ಹಾಕಬೇಕು, ಇಷ್ಟೊಂದು ಕೆಲಸ ಪೆಂಡಿಂಗ್ ಇದೆ. ಈಗ ನಾನು ನಮ್ಮ ಅಮ್ಮಂಗೆ ಲೀವ್ ಹಾಕುಮಮ್ಮ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಇದು ಟ್ರೀ ಇದೆಯಲ್ಲ, ಕ್ರಿಸ್ಮಸ್ ಟ್ರೀ, ಅದನ್ನೆಲ್ಲ ಫಿಕ್ಸ್ ಮಾಡಿಕೊಡೋದು ಅವರೇನೆ, ಆದರೆ ಅದರಲ್ಲಿ ಅರೇಂಜ್ ಮಾಡೋದೆಲ್ಲ ನಾನೇ. ಅದಕ್ಕೆ ಅವ್ರನ್ನ ಸ್ವಲ್ಪ ಇರುಮಮ್ಮ ಅಂತ ಇದ್ದೀನಿ. ಹಾಕ್ತೀನಿ ಅಂತಾರೆ ಲೀವು, ಅವ್ರಿಗೆ ಲೀವೇ ಸಿಗ್ತಾ ಇಲ್ಲ. ಕರೆಕ್ಟಾಗಿ ನಾನು ಕೇಳೋ ಟೈಮಲ್ಲಿ ಲೀವ್ ಇರೋದಿಲ್ಲ. ಅದರಿಂದ ಏನು ಮಾಡೋದು, ಲೀವ್ ಹಾಕಿದ್ರೆ ಒಂದಿನ ಸಂಬಳ ಕಟ್ಟಾಗ್ಬಿಡುತ್ತೆ. ನಮಗೆ ತಿಂಗಳು ಬಜೆಟಲ್ಲಿ ಸ್ವಲ್ಪ ದುಡ್ಡು ಕಮ್ಮಿ ಆದರೆ ಸಾಕು, ಏನಾದರೂ ಒಂದು ಕೊರತೆ ಆಗ್ಬಿಡುತ್ತೆ. ಆದ್ದರಿಂದ ಸರಿ ಏನು ಮಾಡೋಕ್ಕಾಗಲ್ಲ, ಹೋಗಲಿ ಬಿಡು ಅಂತ ಬಿಟ್ಬಿಟ್ಟಿದ್ದೆ. ಈಗ ಕೇಳ್ತಾನೆ ಇದ್ದೆ, ಈಗ ಮಾರನೇ ದಿನ ಹಾಕ್ತಾರ ಏನೋ ಗೊತ್ತಿಲ್ಲ. ಹಾಕಿದಾಗ ಡೆಕೋರೇಷನ್ ಐಟಮ್ಸ್ದು ಏನಾರು ಕೆಲಸಗಳು ಮಾಡಿದಾಗ ನಿಮಗೆ ಅದನ್ನು ಕೂಡ ಶೇರ್ ಮಾಡ್ತೀನಿ. ಈಗ ಪಾತ್ರೆ ತೊಳೆಯೋಕ್ಕೆ ಶುರು ಮಾಡಿದ ತಕ್ಷಣ ಏಪ್ರಾನು ಹಳೇದಿತ್ತಲ್ಲ, ಅದು ಸ್ವಲ್ಪ ಎಲ್ಲ ಅರ್ಧೋಯ್ತು. ಅದು 1 ವರ್ಷದಿಂದ ಯೂಸ್ ಮಾಡ್ತಾಯಿದ್ದೆ. 3 ಪೀಸ್ ತಗೊಂಡಿದ್ದೆ ಏಪ್ರಾನು, ಅದು ಫುಲ್ಲು ಕಟ್ಟಾಗ್ಬಿಡ್ತು ಅಂತ ಡಸ್ಟ್ಬಿನ್ಗೆ ಹಾಕ್ಬಿಟ್ಟು ಈಗ ಪುನಃ ಆರ್ಡ್ರ್ ಮಾಡಿದ್ದೆ 3 ಪೀಸು. ಅದೇನು ತುಂಬ ಕಡಿಮೆ ದುಡ್ಡೆ, 120 150ಗೆಲ್ಲ ಸಿಗುತ್ತೆ. ಅದು ಇನ್ನೂ ಬಂದಿರಲಿಲ್ಲ, ಅದರಿಂದ ದೂರ ನಿಂತ್ಕೊಂಡು ತೊಳಿತಾ ಇದ್ದೀನಿ. ಇಲ್ಲಾಂದರೆ ಈ ಕಡೆ ಮೈಯೆಲ್ಲ ಆಗ್ಬಿಡುತ್ತೆ ಫ್ರೆಂಡ್ಸ್. ನನಗೆ ಈ ಪಾತ್ರೆ ತೊಳಿಬೇಕಾದ್ರೆಲ್ಲ ನೀರೆಲ್ಲ ಮೇಲೆಲ್ಲ ಹಾಕ್ಕೊಂಡು ತೊಳೆಯೋಕ್ಕೆ ಇಷ್ಟಪಡಲ್ಲ ನಾನು. ಬಟ್ಟೆ ಜಾಲಿಸ್ಬೇಕಾದ್ರೂ ಅಷ್ಟೇ. ಒಬ್ರೊಬ್ರು ನೋಡಿದ್ದೀನಿ
ಬಟ್ಟೆ ಒಗಿಬೇಕು ಅಂದ್ರೇ ಸಾಕು, ಅವ್ರು ಹಾಕೊಂಡಿರೋ ಬಟ್ಟೆ ಎಲ್ಲ ನೆಂದೋಗಂಗೆ ಫುಲ್ಲು ಒಗಿತಾ ಇರ್ತಾರೆ. ಆ ಥರ ಎಲ್ಲ ಇಷ್ಟಪಡಲ್ಲ ನಾನು. ನೋಡಿ ಎಷ್ಟು ಇದು ನೀರು ತಾಗದೇದಂಗೆ ದೂರಕ್ಕೆ ನಿಂತ್ಕೊಂಡು ಮಾಡ್ತಾಯಿದ್ದೀನಿ. ಆಮೇಲೆ ಪಾತ್ರೆ ಎಲ್ಲ ಯಾಕೆ ಈ ಕಡೆ ತೊಳ್ದು ಹಾಕ್ತಾಯಿದ್ದೀನಿ ಅಂದರೆ, ನಮ್ಮ ಮಾಮ ಮಾಡಿಕೊಟ್ಟಿರೋ ಸ್ಟೋರೇಜ್ದು ನನ್ನ ಹಿಂದೆನೇ ಇದೆ ನೋಡಿ, ಅದು ತುಂಬ ಚೆನ್ನಾಗಿದೆ ಅಂತ ನಮ್ಮ ಅಮ್ಮನೂ ಹೇಳ್ತಾಯಿದ್ರು, ನಮ್ಮ ತಂಗಿನೂ ಬಂದು ಹೇಳ್ತಾಯಿದ್ಲು. ನಮ್ಮ ಅಕ್ಕ ಹೇಳ್ತಾ ಇರೋದೇನು, ಮಾಮಂಗೆ ನಮ್ಮನೆಗೂ ಬಂದು ಮಾಡ್ಕೊಡೋಕೆ ಹೇಳು ಮೈಸೂರಿಗೆ, ತುಂಬ ಚೆನ್ನಾಗಿ ಮಾಡಿಕೊಟ್ಟವ್ರೆ ಅಂತ ಹೇಳ್ತಾಯಿದ್ಲು ನಮ್ಮ ಅಕ್ಕ. ನನ್ನಂದೆ ಈ ವುಡ್ ಪೀಸ್ಗಳನ್ನೆಲ್ಲ ಹೆಂಗೆ ತಗೊಬರೋಕ್ಕಾಯ್ತದೆ ಅಂದರೆ, ಇದೆಯಾ ಅಲ್ಲಿ ಅಂತ ಕೇಳಿದ್ರೆ, ಇಲ್ಲಿಂದ ನಮ್ಮ ಮಾಮನೇ ತಗೊಂಡು ಬಂದು ಅಲ್ಲಿ ಇಟ್ಬಿಟ್ಟು ಒಂದೊಂದು ಪೀಸ್ನೂ ಅಲ್ಲಿ ಇದೇ ಥರ ಸ್ಟೋರೇಜ್ ಇಡೋಂಗೆ ಮಾಡಿಕೊಡ್ಬೇಕಂತೆ. ನನ್ನ ತಂಗಿಯಂದ್ಲು, ಎಷ್ಟು ಹುಷಾರಾಗಿದೆಯಕ್ಕ, ಎಲ್ಲನೂ ಒಂದೊಂದು ಪೀಸ್ನು ಹೆಂಗೆ ಎತ್ಕೊಂಡು ಬರೋಕ್ಕಾಯ್ತದೆ ಅಲ್ಲಿಗೆ ಅಂತ ಕೇಳಿದ್ಕೆ 3 ಜನನೂ ನಗ್ತಾಯಿದ್ದೋ. ತುಂಬ ಜೋಕ್ಗೆ ಹೇಳಿದ್ಲೋ ಇಲ್ವೋ ಏನಕ್ಕೋ ಅಂತ ಗೊತ್ತಿಲ್ಲ, ನಗ್ತಾಯಿದ್ದೋ 3 ಜನನೂ. ಇಲ್ಲಿಂದ ತಗೊಂಡು ಬಂದು ಮೈಸೂರಿಗೆ ಒಂದೊಂದು ಪೀಸ್ನು ಮಾಡೋಕ್ಕಾಯ್ತದ, ಅಲ್ಲೇ ಏನಾದರೂ ವುಡ್ ಪೀಸ್ ಇದ್ದರೆ ಬೇಕಾದರೆ ಡ್ರಿಲ್ಲಿಂಗ್ ಮಿಷನ್ ಮಾತ್ರ ತಗೊಂಡು ಬಂದು ಮಾಡಿಕೊಡ್ಬೋದು, ಇಲ್ಲಿಂದನೇ ಎಲ್ಲ ತಗೊಬಂದರೆ ಹೆಂಗೆ ಅಂತ ಹೇಳಿ ನಕ್ಕೊಂಡು ಕೂತಿದ್ದು. ಆಮೇಲೆ ಅದೆಲ್ಲ ಕ್ಲೀನ್ ಆದಮೇಲೆ ಈ ಕಡೆ ಒಂದು ಟಿ ವಿ ಟೇಬಲ್ ಇದೆ ನೋಡಿ ಹಳೇದು, ಅದನ್ನು ಕೂಡ ಕ್ಲೀನ್ ಮಾಡಿಬಿಡೋದ ಅಂತ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇದ್ರದ್ದು ನೆನಪು ಹೇಳ್ಬೇಕಂದ್ರೆ, ಇದು ನಮ್ಮ ತಾಯಿ ಮನೆಯದು ಟಿ ವಿ ಟೇಬಲು. ನಾನು ನಮ್ಮ ಅತ್ತೆ ಮನೇಲಿದ್ದಾಗ ಏನಾಗಿತ್ತು ಅಂದರೆ, ಟಿ ವಿ ನೋಡೋಕ್ಕೆ ನಮಗೆ ಒಂಚೂರು ಅವರು ರಿಮೋಟೇ ಕೊಡ್ತಾ ಇರಲಿಲ್ಲ. ಆಗ ಏನು ಮಾಡ್ತಾಯಿದ್ದು, ಅದ್ರದ್ದು ಶೋಕೇಸ್ದು ಗ್ಲಾಸ್ ಬರುತ್ತೆ ನೋಡಿ, ಆ ಗ್ಲಾಸ್ನ ತೆಗೆದ್ಬಿಟ್ಟು ರೂಮಿಂದ ಕೂತ್ಕೊಂಡು ಆ ಗ್ಲಾಸಿಂದ ನೋಡ್ತಾಯಿದ್ದು, ಆ ಗ್ಲಾಸಲ್ಲಿ ಬರೋ ರಿಫ್ಲೆಕ್ಷನ್ನ ನೋಡ್ಕೊಂಡು ಕೂತಿರ್ತಿದ್ದು. ಅಷ್ಟೊಂದು ಕಷ್ಟ ಆಗ್ತಿತ್ತು. ಚೆನ್ನಾಗಿದ್ದರೆ ಮಾತ್ರ ಆ ಥರ ತೆಗಿಯೋರು ಗ್ಲಾಸ್ನ. ಸ್ವಲ್ಪ ಕೋಪ ಮಾಡಿಕೊಂಡ್ರೆ ಅದನ್ನು ಕ್ಲೋಸ್ ಮಾಡಿಬಿಡೋರು, ರಿಮೋಟು ಕೊಡೋದಿಲ್ಲ. ರಿಮೋಟ್ನ ತಗೊಂಡು ಜೋಬಲ್ಲಿ ಹಾಕೋಬಿಡೋದು ನಮ್ಮ ಅಂಕಲು ಅಂದರೆ ನಮ್ಮ ಯಜಮಾನ್ರವರ ಅಪ್ಪ. ನಮ್ಮ ಅತ್ತೆ ಅಂತೂ ಅವ್ರು ನೋಡೋರು, ಅವರು ತಗೊಂಡೋಗಿ ಅವ್ರ ಜೋಬಿಗೆ ಹಾಕ್ಬಿಟ್ಟು ಮನಗಿದ್ರೆ ಕೊಡ್ತಾನೆ ಇರಲಿಲ್ಲ. ಆಗೇನು ಮಾಡಿದೆ ನಾನು, ದುಡ್ಡನ್ನ ಸ್ವಲ್ಪ ಸ್ಯಾಲ್ರಿನ ಎತ್ತಿಟ್ಟು ಟಿ ವಿಗೆ EMI ಥರ ಒಂದು ಟಿ ವಿ ತಗೊಂಡಿದ್ದೆ. ಆಗ ಅದನ್ನ ಇಡೋಕ್ಕೆ ರೂಮಲ್ಲಿ ನನಗೆ ಪ್ಲೇಸ್ ಇರಲಿಲ್ಲ. ಆಗ ನಮ್ಮ ತಾಯಿ ಮನೆಯಿಂದ ಆ ಟಿ ವಿ ಟೇಬಲ್ ಬೇಕು ಅಂತ ತರಿಸ್ಕೊಂಡಿದ್ದೆ. ಆಗ ಆ ರೂಮಲ್ಲಿ ಇಟ್ಕೊಂಡು ನೋಡೋಕ್ಕೆ ಕರೆಕ್ಟಾಗಿತ್ತು. ಚಿಕ್ಕ ರೂಮ್ ಅಲ್ವಾ ನಾವಿದ್ದಿದ್ದು ನಮ್ಮ ಅತ್ತೆ ಮನೇಲಿ, ಆಗ ಇಟ್ಕೊಂಡು ನೋಡೋಕ್ಕೆ ಚೆನ್ನಾಗಿತ್ತು. ಅದು ಬಂದು ಟಿ ವಿನ ಇಟ್ಟ ಮೇಲೆ ಕೂಡ ಕನೆಕ್ಷನ್ ಮಾಡೋಕ್ಕೆ ನಮ್ಮ ಯಜಮಾನ್ರಿಗೆ ಅಷ್ಟು ಬರ್ತಾ ಇರಲಿಲ್ಲ. ನನ್ನ ತಂಗಿ ಯಜಮಾನ್ರಿಗೆ ಬರೋದು. ಅವ್ರಿಗೂ ಹೇಳಿ ಒಂದು 15 ದಿವಸ ಆದಮೇಲೆ ಕನೆಕ್ಷನ್ ಮಾಡಿಕೊಟ್ರು. ಅವ್ರ ಕೇಬಲ್ಗೆ ನಮ್ಮ ಟಿ ವಿಗೂ ಕನೆಕ್ಷನ್ ಮಾಡಿಕೊಟ್ರು. ಆಗ ಇನ್ನು ಓರ್ಗಿತ್ತಿರೋರಲ್ಲ ಅವರು, ಇನ್ನೂ 2 ಮಗ, ಅವರೆಲ್ಲ ಬಂದ ತಕ್ಷಣ ಇವರು ಹೇಳೋದೆ ಸಿಗ್ನಲಲ್ಲಿ ಹೇಳೋದು, ಅವರು ಟಿ ವಿ ತಗೊಬಿಟ್ಟವ್ರೆ ಹೋಗಿ ನೋಡು ಅಂತ. ಆಗ ಒಬ್ರೊಬ್ರಾಗ ಒಳಗಡೆ ಬರೋದು, ಹೆಂಗೋ ತಗೊಂಡೆ ಟಿ ವಿನ, ಯಾವ ರೀತಿ ಕಟ್ತಾ ಇದೆಯಾ ಏನು ಅಂತ ಕೇಳೋಕ್ಕೆ ಬರೋರು ಒಳಗಡೆ. ಆಗ ಗೊತ್ತಾಗ್ಬಿಡೋದು ಇವರೇ ಹೇಳಿರೋದು ನಮ್ಮ ಅತ್ತೆನೇ ಅಂತ. ಈ ಥರ ಎಲ್ಲ ನಡೀತಿತ್ತು ಫ್ರೆಂಡ್ಸ್. ಒಂದೊಂದು ನಮ್ಮ ಅತ್ತೆ ಮನೆಯಲ್ಲಿ ಇದ್ದಾಗ ಒಂದೊಂದು ಸ್ಟೋರಿನೂ ಕೇಳಿದ್ರೆ ನೀವು ಏನು ಹೆಣ್ಮಕ್ಳನ್ನ ಮದುವೆ ಮಾಡ್ಕೊಂಡು ಹೋಗ್ಬಿಟ್ಟು ಈ ರೀತಿ ಮಾಡ್ತಾರಾ ಅಂತ ತಿಳ್ಕೊತೀರ. ಅಷ್ಟೊಂದು ಕಷ್ಟಪಟ್ಬಿಟ್ಟಿದ್ದೀನಿ ನಾನು. ಈಗ ಬಟ್ಟೆ ಎಲ್ಲ ಮಡಿಸ್ತಾ ಇದ್ದೀನಲ್ವಾ, ಇನ್ನೊಂದು ಫೋನು ನಮ್ಮ ಮಾಮ ಇಟ್ಬಿಟ್ಟು ಹೋಗ್ಬಿಟ್ಟಿದ್ರು. ಈಗ ಹೋಗೋ ಆಫೀಸಲ್ಲಿ ಫೋನ್ ತೆಗಿಯಂಗಿಲ್ವಂತೆ, ಅದಿದ್ರೂ ವೇಸ್ಟೇ ಅಂತ ಮನೇಲಿ ಇಟ್ಬಿಟ್ರು. ಅದಕ್ಕೆ ಏನು ಮಾಡಿದೆ, ಒಂದು ಕಡೆ ಫೋನಲ್ಲಿ ವೀಡಿಯೋ ತೆಗಿತಾ ಇದ್ದೆ, ಇನ್ನೊಂದು ಕಡೆ ಫೋನಲ್ಲಿ ಬೇರೆ ಸಾಂಗ್ಸ್ನ ಹಾಕ್ಕೊಂಡು ಕೇಳ್ತಾ ಬಟ್ಟೆ ಮಾಡಿಸ್ಕೊತಾ ಇದ್ದೀನಿ. ಇದಾದಮೇಲೆ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮುಗಿಸಾಯಿತು. ಮನೆ ಬಾಗಿಲಿಗೆ ರಂಗೋಲೆ ಕೂಡ ಹಾಕಾಯಿತು ಫ್ರೆಂಡ್ಸ್. ಇದ್ರ ಜೊತೆಗೆ ವೀಡಿಯೋನ ಕೂಡ ಎಂಡ್ ಮಾಡ್ಕೊತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.